ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಹೊಸಬರು, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಪೂರ್ತಿಯಾಗಿ ನೋಡಿದರೆ ನಿಮಗೆ ಎಲ್ಲನೂ ಅರ್ಥ ಆಗುತ್ತೆ. ನೀವು ಸ್ಕಿಪ್ ಮಾಡಿದರೆ ನಿಮಗೆ ಏನೂ ಅರ್ಥ ಆಗಲ್ಲ. ದಯವಿಟ್ಟು ಪೂರ್ತಿಯಾಗಿ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಈಗ ನೋಡಿ, ರಾತ್ರಿ 8 ಗಂಟೆ ಆಯಿತು. ಮೆಂತೆ ದೋಸೆ ಹಿಟ್ಟನ್ನು ರುಬ್ಬಬೇಕು ಅಂತ ಹೇಳಿ ಎಲ್ಲ ನೆನೆಸಿಟ್ಕೊಂಡಿದ್ದೆ ಮಧ್ಯಾಹ್ನನೇ. ಈಗ ರುಬ್ಬಬೇಕು ನೋಡಿ. ಇಷ್ಟೊತ್ತು ಸ್ಟಿಚಿಂಗ್ ಮಾಡ್ತಾ ಇದ್ದೆ, ಅದೆಲ್ಲ ಮುಗಿಸ್ಕೊಂಡು ಈಗ ಅಡುಗೆ ಮನೆಗೆ ಬಂದಿದ್ದೀನಿ. ಹಾಗೆ ಕುಕ್ಕರಲ್ಲಿ ಸ್ವಲ್ಪ ಅನ್ನ ಮಾಡಿಕೊಂಡೆ ನೋಡಿ. ಬೆಳಗ್ಗಿನ ಪಲ್ಯ ಸಾಂಬಾರು ಇದೆ. ಹಿಟ್ಟನ್ನು ರುಬ್ಬಿಕೊಂಡು ಊಟ ಮಾಡಬೇಕು. ಊಟ ಆದಮೇಲೆ ಮುಗೀತು ನೋಡಿ. ಮತ್ತೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಮಲ್ಕೋಬೇಕು ನೋಡಿ. ಮತ್ತು ಬೆಳಗ್ಗೆ ಎದ್ದು ಮತ್ತೆ ಶುರು ನಮ್ಮ ದಿನನಿತ್ಯದ ಕೆಲಸಗಳು ಹೀಗೆ ಸಾಗ್ತಾ ಇರ್ತವೆ. ದಿನಾಲೂ ಇದೇ ಥರ ಇದನ್ನೇ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ಏನಾದರೂ ತಪ್ಪಿದ್ರೂ ಕೂಡ ಅದನ್ನು ಕೂಡ ತಿಳಿಸಿ. ಮತ್ತು ನಾವು ಮುಂದೆ ಸರಿಪಡಿಸ್ಕೊಂಡು ವಿಡಿಯೋ ಮಾಡ್ತಾ ಇರ್ತೀವಿ. ನಾವು ಇಲ್ಲಿ ಯೂಟ್ಯೂಬಲ್ಲಿ ಈಗ ನಾನು ಹೊಸಬರು, ನಮಗೆ ಅಷ್ಟೊಂದು ನಾಲೆಜ್ ಇಲ್ಲ ಯೂಟ್ಯೂಬ್ ಬಗ್ಗೆ. ಆದರೂ ಕೂಡ ಧೈರ್ಯ ಮಾಡಿ ನಾನು ಮಾಡ್ತಾ ಇದ್ದೀನಿ ಯೂಟ್ಯೂಬನ್ನು. ಏನಾದರೂ ಮಿಸ್ಟೇಕ್ ಇದ್ದರೂ ನೀವೇ ತಿಳಿಸ್ಬೇಕು ನೋಡಿ. ದಯವಿಟ್ಟು ಈ ಥರ ಮಾಡಿ ಅಂತ ನೀವು ಹೇಳಿದರೆ ನಮಗೂ ಕೂಡ ಒಂದು ಐಡಿಯಾ ಬರುತ್ತೆ. ಹಾಗೆ ನಾವು ಕೂಡ ಏನಾದರೂ ಯೂಟ್ಯೂಬಲ್ಲಿ ಸಕ್ಸಸ್ ಕಾಣ್ಬೋದು, ನಿಮ್ಮ ಸಪೋರ್ಟ್ ಇದ್ದರೆ. ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ನಮಗೆ ಏನು ಮಾಡೋದಕ್ಕಾಗಲ್ಲ. ದಯವಿಟ್ಟು ಸಪೋರ್ಟ್ ಮಾಡಿ. ಈಗ ನೋಡಿ, ಬೆಳಗ್ಗೆ ನೋಡಿ ಎಲ್ಲ ಹೊರಗಡೆ ಎಲ್ಲ ರಂಗೋಲಿ ಹಾಕಿ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದೆ ನೋಡಿ. ಈಗ ಚಹಾ ಮಾಡಬೇಕು, ಹಾಗೆ ಹಾಲು ಕಾಯಿಸಬೇಕು ನೋಡಿ. ಚಹಾ ಮಾಡೋದಕ್ಕೆ ಇಟ್ಕೋತಾ ಇದ್ದೀನಿ. ಬೆಳಗ್ಗೆ ಚಹಾ ಇಲ್ಲ ಅಂದರೆ ನಡೆಯೋದೇ ಇಲ್ಲ ನೋಡಿ. ಮುಂದಿನ ಕೆಲಸನೇ ನಡೆಯೋದಿಲ್ಲ. ಚಳಿ ತುಂಬ ಇದೆ. ಈಗ ಜಿಟಿ ಜಿಟಿ ಮಳೆ, ಎಷ್ಟು ಒಂದು ತಿಂಗಳಾಯಿತು ಜಿಟಿ ಜಿಟಿ ಮಳೆನೇ ಇದೆ. ವಾಕಿಂಗ್ ಸಹಿತ ಹೋಗೋದಕ್ಕೆ ಆಗ್ತಾ ಇಲ್ಲ. ವಾಕಿಂಗಿಗೆ ಹೋಗಬೇಕಂದ್ರೂ ಕೂಡ ಬೆಳಗ್ಗೆ ತುಂಬ ಚಳಿ ಇರುತ್ತೆ, ಆಮೇಲೆ ಸಣ್ಣ ಮಳೆ ಬರ್ತಾ ಇರುತ್ತೆ. ಹೀಗಾಗಿ ಹೋಗೋದಕ್ಕೆ ಆಗಲಿಲ್ಲ. ಟೈಮ್ ಸಿಕ್ಕಾಗ ಮನೆಯಲ್ಲಿ ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಅಂದರೆ ಚಳಿ ತುಂಬ ಇರೋದರಿಂದ ಚಹಾ ಕುಡಿಲಿಲ್ಲ ಅಂದರೆ ಆಗೋದಿಲ್ಲ. ನಮಗೆ ಚಳಿಗೆ ಅಷ್ಟು ಆಗೋದಿಲ್ಲ. ಚಳಿ ಅಂದ ಕೂಡಲೇ ಒಂಥರ ತಲೆಯೆಲ್ಲ ಒಜ್ಜೆ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್ ಶುರು ಆಗುತ್ತೆ. ಹೀಗಾಗಿ ಬಿಸಿ ಬಿಸಿ ಏನಾದರೂ ಕುಡಿದಾಗ ಸಮಾಧಾನ ಆಗುತ್ತೆ ನೋಡಿ. ಹೀಗಾಗಿ ಫಸ್ಟು ಚಹಾ ಮಾಡಿ ಕುಡಿತೀನಿ ನಾನು. ಅದರಲ್ಲಿ ಸ್ವಲ್ಪ ಶುಂಠಿ ಗಿಂಟಿ ಹಾಕ್ಕೊಂಡಿರ್ತೀನಿ ಚಳಿ ಅಂತ ಹೇಳಿ. ನಿನ್ನೆ ಗ್ಯಾಸ್ ಪ್ರಾಬ್ಲಮ್ ಆಗಿದ್ದರಿಂದ ಇನ್ನೂ ನನಗೆ ಆ ಹೆದರಿಕೆನೇ ಹೋಗಿಲ್ಲ. ಅದೇ ತಲೆಯಲ್ಲಿ ಅದೇ ಇದೆ ಓಡ್ತಾ ಇದೆ ನೋಡಿ. ತುಂಬ ಡೇಂಜರ್ ನೋಡಿ ಗ್ಯಾಸಿನ ಕೆಲಸ ಮಾತ್ರ. ಯಾರೂ ಅಲಕ್ಷ್ಯ ಮಾಡಬೇಡಿ. ಯಾಕಂದರೆ ಏನೇ ನಿಮ್ಮ ಪ್ರಾಬ್ಲಮ್ ಇದ್ದರೂ ಕೂಡ ಬೇಗನೆ ರಿಪೇರಿಯವ್ರನ್ನ ಕರೆಸ್ಕೊಂಡು ರಿಪೇರಿ ಮಾಡಿಸ್ಕೊಳ್ಳಿ. ಅದರಲ್ಲಿ ಬೇಜವಾಬ್ದಾರಿತನ ಮಾಡೋದಕ್ಕೆ ಹೋಗಬೇಡಿ. ಗ್ಯಾಸಿನ ಬಗ್ಗೆ ತುಂಬ ಡೇಂಜರ್ ನೋಡಿ. ನಿನ್ನೆ ಆಗಿದ್ದು ನೋಡಿ ನನಗಂತೂ ತುಂಬ ಹೆದರಿಕೆ ಆಗೋಯಿತು. ಅಷ್ಟರೊಳಗೆ ನಾನು ರೆಗ್ಯುಲೇಟರ್ ಆಫ್ ಮಾಡಿಬಿಟ್ಟೆ. ಇಲ್ಲ ಅಂದರೆ ಏನಾಗ್ತಿತ್ತೋ ಏನೋ ಗೊತ್ತಿಲ್ಲ. ಎಷ್ಟು ಡೇಂಜರ್ ನೋಡಿ. ಈಗಲಾದರೂ ನಾನು ಅಡುಗೆ ಮುಗಿದ ಕೂಡಲೇ ಫಸ್ಟು ರೆಗ್ಯುಲೇಟರ್ ಬಂದ್ ಮಾಡಿ ಇಡ್ತಾ ಇದ್ದೀನಿ. ನನಗೆ ಅಷ್ಟೇ ಹೆದರಿಕೆ ಆಗಿಬಿಟ್ಟಿದೆ ಅದು ನೋಡಿ. ಈಗ ನೋಡಿ, ಚಟ್ನಿ ಮಾಡೋದಕ್ಕಂತ ಹೇಳಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಾಗೆ ಶುಂಠಿ, ಕೊತ್ತಂಬರಿ ಸೊಪ್ಪು, ಕರಿಬೇವು
ಎಲ್ಲನೂ ಹುರ್ಕೋತಾ ಇದ್ದೀನಿ ನೋಡಿ. ಈ ಥರ ಎಲ್ಲನೂ ಐಟಮ್ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಶುಂಠಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಎಲ್ಲ ಐಟಮಂದು ತುಂಬ ಒಳ್ಳೆಯದು ನೋಡಿ. ಇದು ಎಲ್ಲನೂ ಹಾಕ್ಕೋಬೇಕು. ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇವೆಲ್ಲ ಹಾಕ್ಕೊಂಡು ಚಟ್ನಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಏನೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲಿ, ಪಿತ್ತ ಇರಲಿ, ಈ ಥರದ ಪ್ರಾಬ್ಲಮ್ ಇದ್ದವರಿಗೆ ತುಂಬಾ ಒಳ್ಳೆಯದು. ಈ ಥರ ಚಟ್ನಿ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು ನೋಡಿ. ಅದರಲ್ಲಿ ಸ್ವಲ್ಪ ಜೀರಿಗೆ ಹಾಕೋರು ಜೀರಿಗೆ ಕೂಡ ಹಾಕ್ಕೋತಾರೆ. ನನಗೆ ನಾವು ಹಾಕಲ್ಲ ಜೀರಿಗೆ. ಇಷ್ಟು ಐಟಮ್ ಹಾಕ್ಕೊಂಡು ತೆಂಗಿನ ತುರಿ ಎಲ್ಲ ತುರಿದು ಇಟ್ಕೊಂಡಿದ್ದೀನಿ. ಅದನ್ನು ಈಗ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು ನೋಡಿ. ಆಮೇಲೆ ದೋಸೆಯನ್ನು ಹಂಚಿಟ್ಕೋಬೇಕು. ಅಷ್ಟರಲ್ಲಿ ಚಟ್ನಿ ಒಂದು ಮುಗಿಸ್ಕೊಂಡು ಆಮೇಲೆ ದೋಸೆ ಮಾಡ್ಕೋತೀನಿ ನೋಡಿ. ದೋಸೆ ಎಲ್ಲ ಮಾಡಿ ತಿಂದು ಮತ್ತೆ ನಾಷ್ಟ ಮಾಡಿಕೊಂಡು ಮತ್ತೆ ಸ್ಟಿಚ್ಚಿಂಗಿಗೆ ಕೂಡಬೇಕು. ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಅಂತ ದಯವಿಟ್ಟು ತಿಳಿಸಿ. ಈಗ ಯೂಟ್ಯೂಬಲ್ಲಿ ಸಕ್ಸಸ್ ಕಾಣೋದಂತೂ ತುಂಬಾ ಕಷ್ಟ ಇದೆ. ಈ ಥರ ಡಬಲ್ ವಾಚ್ ಅವರ್ ಮಾಡಿಟ್ಟಿದ್ದಾರೆ. 4,000 ಇದ್ದಿದ್ದು 8,000 ಮಾಡಿದರೆ ಹೀಗಾದರೆ ಹೇಗೆ ಯೂಟ್ಯೂಬಲ್ಲಿ ನಾವು ಸಕ್ಸಸ್ ಕಾಣೋದು? ತುಂಬ ಅಂದರೆ ತುಂಬ ಕಷ್ಟ ಇದೆ ನೋಡಿ. 4,000 ವಾಚ್ ಅವರ್ ಮಾಡೋದಕ್ಕೆ ನಮಗೆ ಆಗ್ತಾಯಿಲ್ಲ. ಅಂಥದ್ರಲ್ಲಿ ಈಗ 8,000 ಮಾಡಿದರೆ ಹೇಗೆ ನಾವು ಇದರಲ್ಲಿ ಸಕ್ಸಸ್ ಕಾಣೋದು ಅಂತಲೇ ಗೊತ್ತಾಯಿಲ್ಲ. ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ ನೋಡಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲರೂ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಲೈಕ್ ಕೊಡೋದ್ರಿಂದ ನಮ್ಮ ವಿಡಿಯೋ ಇನ್ನೊಬ್ಬರಿಗೆ ರೀಚ್ ಆಗುತ್ತೆ. ದಯವಿಟ್ಟು ಲೈಕನ್ನು ಕೊಡಿ. ನಿಮ್ಮದೇನು ಲಾಸ್ ಆಗಲ್ಲ. ಇದರಿಂದ ಹೋದರೆ ಒಂದು ಸ್ವಲ್ಪ ಟೈಮ್ ಹೋಗುತ್ತೆ. ನೀವು ಖಾಲಿ ಸಮಯದಲ್ಲಿ ಇದ್ದಾಗ ನಮ್ಮ ವಿಡಿಯೋಗಳನ್ನು ನೋಡಲಿಕ್ಕೆ ಆಗಲ್ಲ ಅಂದರೂ ಕೂಡ ಒಂದು ಕಡೆ ಹಚ್ಚಿ ಇಡಿ. ಅದರಿಂದ ನಮಗೊಂದು ಹೆಲ್ಪ್ ಆಗುತ್ತೆ ನೋಡಿ. ನಿಮ್ಮಿಂದ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ನೋಡಿ ಚಟ್ನಿ ರುಬ್ಕೋತಾ ಇದ್ದೀನಿ. ಹೀಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದರೆ ಯೂಟ್ಯೂಬಲ್ಲಿ ಏನಾದರೂ ನಾವು ಕೂಡ ಮಾಡಬಹುದು. ನಾನು ಕೂಡ ಎಲ್ಲರ ವಿಡಿಯೋ ನೋಡ್ತೀನಿ, ಸಪೋರ್ಟ್ ಮಾಡ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ, ಲೈಕ್ ಮಾಡ್ತೀನಿ, ಹೈ ಬಟನ್ ಒತ್ತೀನಿ, ಎಲ್ಲನೂ ಮಾಡ್ತೀನಿ. ನಾನು ಪ್ರತಿಯೊಬ್ಬರಿಗೂ ಮಾಡ್ತಾ ಇರ್ತೀನಿ. ಹೀಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದರೆ ಬೆಳಿಬಹುದು ನಮ್ಮಂಥ ಯೂಟ್ಯೂಬರು. ಇಲ್ಲ ಅಂದರೆ ಬೆಳೆಯೋದು ತುಂಬಾ ಕಷ್ಟ. ವಾಚ್ ಅವರ್ ಮಾಡೋದು ತುಂಬ ಕಷ್ಟ ಇದೆ. ಈ ರೂಲ್ಸು ಫೆಬ್ರವರಿಯಿಂದ ಅನ್ವಯ ಆಗುತ್ತಂತೆ. ಅಲ್ಲಿವರೆಗೂ ಆದರೂ ನಮ್ಮ ವಾಚ್ ಅವರ್ ಆದರೆ ಸಾಕಾಗಿಬಿಟ್ಟಿದೆ ನನಗೆ. ಇಷ್ಟೆಲ್ಲ ನಾವು ಕಷ್ಟಪಡ್ತೀವಿ. ಎಷ್ಟೊಂದು ವಿಡಿಯೋ ಮಾಡಬೇಕಂದ್ರೆ ಎಷ್ಟೊಂದು ಕಷ್ಟ ಇದೆ, ಅದು ನಮಗೆ ಗೊತ್ತು. ಎಲ್ಲ ವಿಡಿಯೋ ಮಾಡ್ಕೋಬೇಕು, ಎಡಿಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಇಂಚಿಂಚು ನೋಡಿ ನಾವು ಅದನ್ನು ಸರಿಯಾಗದೇ ಇರೋದನ್ನು ಕಟ್ ಮಾಡಿ ಎಲ್ಲ ಮಾಡಿ ವಿಡಿಯೋ ಮಾಡೋದ್ರೊಳಗೆ ಸಾಕಾಗಿಬಿಟ್ಟಿರುತ್ತೆ. ಅಷ್ಟರಲ್ಲಿ ಆಮೇಲೆ ವಾಯ್ಸ್ ಓವರ್ ಕೊಡಬೇಕು. ಏನು ಸರಿ ಆಗಲಿಲ್ಲ ಅಂದರೆ ಮತ್ತೆ ಕಟ್ ಮಾಡಿ ಮತ್ತೆ ಸರಿ ಮಾಡಿಸ್ಬೇಕು. ಎಷ್ಟು ಕೆಲಸ ಇರುತ್ತೆ. ಒಂದು ವಿಡಿಯೋ ಮಾಡಬೇಕಂದ್ರೆ ತುಂಬಾ ಕೆಲಸ ಇರುತ್ತೆ. ಅದರಲ್ಲಿ ಥಂಬ್ನೇಲ್ ಮಾಡೋದು, ಅದರಲ್ಲಿ ಎಲ್ಲನೂ ಪ್ರತಿಯೊಂದನ್ನು ನೋಡಿಕೊಂಡು ವಿಡಿಯೋ ಮಾಡಿ ನಾವು ಅಪ್ಲೋಡ್ ಮಾಡಿ ಅದನ್ನೆಲ್ಲ ನೋಡ್ಕೋಬೇಕು ನೋಡಿ. ಇಷ್ಟೆಲ್ಲ ಕೆಲಸ ಇರುತ್ತೆ. ಆದರೆ ಯಾರೂ ಕೂಡ ನೋಡ್ತಾ ಇಲ್ಲ, ವ್ಯೂಸು ಬರ್ತಾ ಇಲ್ಲ. ತುಂಬಾ ಬೇಜಾರಾಗುತ್ತೆ ನೋಡಿ. ಈ ಥರ ಆದರೆ ಹೇಗೆ ಯೂಟ್ಯೂಬಲ್ಲಿ ಸಕ್ಸಸ್ ಕಾಣೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಏನಾದರೂ ಮಾಡಿ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂತ ನಾನು ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ. ದಯವಿಟ್ಟು ನಾವು ಎಷ್ಟೇ ಕೂಡ ಪ್ರಯತ್ನ ಪಟ್ಟರೂ
ನಿಮ್ಮಗಳ ಸಪೋರ್ಟ್ ಇಲ್ಲ ಅಂದರೆ ನಾವು ಇದರಲ್ಲಿ ಸಕ್ಸಸ್ ಕಾಣೋದಕ್ಕೆ ಆಗಲ್ಲ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ನೋಡಿ ದೋಸೆ ಹಂಚನ್ನು ಇಟ್ಕೊಂಡಿದ್ದೀನಿ. ಚಟ್ನಿ ಎಲ್ಲ ರುಬ್ಕೊಂಡಾಯಿತು. ಚಟ್ನಿ ಕಲರ್ ನೋಡಿ ಹಸಿರಾಗಿ ಬಂದುಬಿಟ್ಟಿದೆ. ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದಕ್ಕೆ ಕಲರ್ ಚೇಂಜ್ ಆಗಿದೆ ನೋಡಿ ಚಟ್ನಿದು. ಈಗ ನೋಡಿ ದೋಸೆ ಹಾಕ್ಕೋಬೇಕು. ಮೆಂತ್ಯ ಕಾಳು ಹಾಗೆ ಅಕ್ಕಿ ಎಲ್ಲ ಹಾಕಿ ರುಬ್ಬಿಟ್ಟಿದ್ದ ದೋಸೆ, ಬೆಲ್ಲ ಹಾಕ್ಕೊಂಡಿದ್ದೀನಿ, ಉಪ್ಪು, ಬೆಲ್ಲ, ಅರಿಶಿನ ಪುಡಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ಹಿಟ್ಟಲ್ಲಿ. ಈ ಥರ ದೋಸೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಎಲ್ಲರಿಗೂ ಒಳ್ಳೆಯದು ನೋಡಿ. ಇದು ಮೆಂತ್ಯ ಕಾಳಂತೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಥರ ದೋಸೆಗಳನ್ನು ಮಾಡಿ ನೀವು ಕೂಡ. ಈಗ ನೋಡಿ ದೋಸೆ ಎಲ್ಲ ಮಾಡಿಬಿಟ್ಟು ನಾಷ್ಟ ಮಾಡಿಕೊಂಡು ಮತ್ತು ನಮ್ಮ ಡೈಲಿ ಸ್ಟಿಚ್ಚಿಂಗು ಎಲ್ಲ ಮಾಡಬೇಕು ನೋಡಿ. ಯೂಟ್ಯೂಬದ್ದೇ ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿದೆ ನೋಡಿ ನಮಗೆ. ನಿನ್ನೆ 2 ದಿನ ಆಯಿತು ಸುದ್ದಿ ಕೇಳಿ. ಆವಾಗಲಿಂದ ಹೇಗೆ ಮಾಡೋದಪ್ಪ, ಯಾವ ಥರ ವಿಡಿಯೋ ಮಾಡೋದು, ಜನರಿಗೆ ಯಾವ ಥರ ವಿಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ತಲೆಯೆಲ್ಲ ಕೆಡಿಸ್ಕೊಂಡು ಸಾಕಾಗಿದೆ. ಆದರೆ ನಮ್ಮದು ಡೈಲಿ ರೋಟೀನ್ ಇದೇ ಇರುತ್ತೆ. ಇದನ್ನೇ ಹಾಕಬೇಕು ನಾವು. ಜಾಸ್ತಿ ಹೊರಗಡೆ ಎಲ್ಲೂ ಹೋಗಲ್ಲ, ಬೇರೆ ಏನೂ ನಾವು ಮಾಡಲ್ಲ. ಟೈಲರಿಂಗ್ ಒಂದು ಬಿಟ್ಟರೆ ಏನೂ ಮಾಡಲ್ಲ. ಅದನ್ನೇ ನಾವು ಹಾಕಬೇಕು. ಮನೆ ಕೆಲಸ ಮತ್ತು ಟೈಲರಿಂಗ್ ಬಿಟ್ಟರೆ ಬೇರೆ ಏನೂ ಹಾಕಲ್ಲ ನೋಡಿ. ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ನಿಮ್ಗಳ ಸಪೋರ್ಟ್ ಇದ್ದರೆ ನಾವು ಬೇಗ ವಾಚ್ ಅವರ್ ಮಾಡ್ಕೋಬೋದು. ಈಗ ನೋಡಿ ದೋಸೆ ತಿರುವು ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಬಂದಿದೆ ನೋಡಿ ದೋಸೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ದೋಸೆದು. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಕಮೆಂಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಲೈಕನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಈಗ ನೋಡಿ 2 ದೋಸೆ ಆಯಿತು ನೋಡಿ. ಈಗ ಇದನ್ನು ನಮ್ಮ ತಾಯಿಯವರಿಗೆ ಹಾಕ್ಕೊಡ್ತಾ ಇದ್ದೀನಿ ದೋಸೆನ ನೋಡಿ. ಚಟ್ನಿ ಹಾಕೋತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.